ಅಕ್ಕ ಈ ವರ್ಷ ಸ್ಕೂಲ್ ಡೇ ಕೊಟ್ಟಿದ್ದ ಮೆಹಂದಿಕೊಂದು ಚೂರು ಚೆನ್ನಾಗಿರಲಿಲ್ಲ, ಅದಕ್ಕೆ ಫಸ್ಟ್ ಪ್ರೈಸ್ ಮಿಸ್ ಆಯಿತು. ಆದರೆ ನಾನು ಈ ವರ್ಷ ಫಸ್ಟ್ ಪ್ರೈಸ್ ಸಿಕ್ಕಿತ್ತಲ್ಲ, ಆ ಹುಡುಗಿಯಿಂದನೇ ಈ ಮೆಹಂದಿ ಕೋನ್ ಇಸ್ಕೊಂಡ್ಬಂದಿದ್ದೀನಿ. ಈ ಕೋನಿಂದ ನಿಂಗೆ ಮೆಹಂದಿ ಹಾಕಿದ್ರೆ ಸ್ಟಾರ್ ಸ್ಟಾರ್ ಥರ ಮಿಂಚ್ತೀಯ. ರೀಲ್ ನೋಡ್ರಿ, ಇದು ಹುಡುಗನ ತಂದಿರೋ ಬಟ್ಟೆ, ಅದೇನೋ ಬ್ರ್ಯಾಂಡ್ ಅಂತಪ್ಪ, ಹಾಗಂತ ಅಮ್ಮು ಅಂದ್ಲು. ಹಾಂ, ಚೆನ್ನಾಗಿದೆ, ಚೆನ್ನಾಗೇ ಇದೆಯಲ್ಲೇ. ನೀನು ಅಮ್ಮನ ಕರ್ಕೊಂಡು ಹೋಗಿದ್ದು ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ನಾವು ತಗೋತೀವಲ್ಲ ಮಾಮೂಲಿ ಬಟ್ಟೆ ಅಂತ ತಂದ್ಬಿಡ್ತಿದ್ದೆ ನೀನು. ಅದೇನು ಬ್ರ್ಯಾಂಡೋ ಏನೋ, ಹೆಸರಿಗೆ ದುಡ್ಡು ಜಾಸ್ತಿ ಅಷ್ಟೇ. ಎಲ್ಲ ಕಾಟನೇ ಕಣ್ರಿ. ಇಲ್ಲಿ ನೋಡಿ, ಇದು ಬೀಗರಿಗೆ ಶರ್ಟು ಪಂಚೆ ಶಲ್ಯ. ಹಾಂ, ಇದು ಚೆನ್ನಾಗಿದೆ. ಅಕ್ಕ ಏನ್ ಕಲರ್ ಏನಿಂದು, ಯಾವ ಸೀರೆ ತಂದಿಟ್ರು ಸಖತ್ತ ಕಾಣ್ತಿಯಲ್ಲೇ. ಮಾಡೆಲ್ ಆಗ್ಬೇಕಿತ್ತು ಕಣೆ ಅಕ್ಕ ನೀನು. ಮಿಸ್ ಆಗಿ ಮನೇಲಿ ಕುತ್ಕೊಂಡ್ಬಿಟ್ಟಿದ್ಯಾ. ಅಕ್ಕ ಈ ದೊಡಮ್ಮ ಕೊಡ್ಸಿದ್ದು ಇದು ಸೂಪರ್ ಆಗಿದೆ. ಯಾವ್ದನ್ ಯಾವಾಗ ಉಡ್ಕೋತಿಯೇ, ಎಲ್ಲೇ ಟೈಮ್ ಇದೆ ನಿಂಗೆ? ನೋಡಿ, ಆ ಸೀರೆ ಬಿಟ್ಟು ಇನ್ಯಾವುದಕ್ಕೂ ಅದಕ್ಕೆ ದುಡ್ಡು ಕೊಡಿಸ್ಲಿಲ್ಲ ತಾನೇ? ಅದು ಹೇಗ್ರಿ ಕೊಡ್ಸೋಕ್ಕಾಗತ್ತೆ? ಅಕ್ಕ ಏನಂದ್ಲು ಗೊತ್ತಾ, ಇವಳು ನನ್ನ ದೊಡ್ಡ ಮಗಳು, ನಾನೇ ಸೀರೆ ಕೊಡಿಸ್ಬೇಕು ಅಂತ ಹಠ ಹಿಡಿದ್ರು, ಅದಕ್ಕೆ ತಗೊಂಡೆ ಅಷ್ಟೇ. ನಾನು ನಿಮ್ಮ ಹೇಳ್ತೀರಿ, ನಿಮ್ಮಷ್ಟೇ ಸ್ವಾಭಿಮಾನ ನನಗೂ ಇದೆ. ಅರಿ, ಯಾಕೆ ಒಂಥರ ಇದ್ದೀರಾ? ಆರತಿ ಬಗ್ಗೆ ಯೋಚಿಸ್ತಾ ಇದ್ದ ಕಣೆ. ಅವಳು ಚಿಕ್ಕವಳಾಗಿರುವಾಗಲೂ ಯಾವಾಗಲೂ ಸಣ್ಣವಳು ಅಂತ ಅನ್ನಿಸ್ಲೇ ಇಲ್ಲ. ಆಗಲೇ ಜವಾಬ್ದಾರಿ ತಗೊಳ್ಳೋಳು. ನೀನು ನನಗೆ ಹೆಗ್ಲಾಗಿದ್ದರೆ ಅವಳು ತನ್ನ ತಂಗಿಯನ್ನ ನೋಡ್ಕೋತಾ ಇದ್ಲು. ನೀನು ಅವಕ್ಕೆ ಹೊಡೆಯೋದಕ್ಕೆ ಹೋದರೆ ನನಗೆ 4 ಏಟು ಬಿದ್ದರೂ ಪರವಾಗಿಲ್ಲ, ಅಮ್ಮ ಹೊಡಿಬೇಡಮ್ಮ ಅಂತ ಅಡ್ಡ ಬರೋಳು. ಅಷ್ಟು ನಾಜೂಕಾಗಿರೋ ಹುಡುಗಿನ ಬೀಗರ ಮನೆಯವರು ಹೇಗೆ ನೋಡ್ಕೋತಾರೋ ಅಂತ ಚಿಂತೆ. ಮೊದಲೇ ಅವಳದು ಸೂಕ್ಷ್ಮವಾದ ಮನಸ್ಸು. ಅವಳ ಮನಸ್ಸಿಗೆ ಎಲ್ಲಿ ಬೇಜಾರು ಮಾಡಿಬಿಡ್ತಾರೋ ಅಂತ ಭಯ ಕಡೆ. ನೀವೇ ಹೇಳಿದ್ರಲ್ಲ, ಅವಳು ನನ್ನ ಮಕ್ಕಳಿಗೆ 2ನೇ ತಾಯಿ ಅಂತ. ಅವಳು ನನ್ನ ಮಗಳು ರೀ. ಅವಳು ಎಲ್ಲೇ ಇದ್ದರೂ ಅಲ್ಲಿ ಹೊಂದ್ಕೊಂಡು ಎಲ್ರನ್ನೂ ಸಂಭಾಳಿಸ್ಕೊಂಡು ತಾನೂ ಸುಖವಾಗಿರ್ತಾಳೆ. ಪ್ರೀತಿಲಿ ಅವಳ ಮೇಲೆ ನಿಮಗೊಂದು ಪಟ್ಟು ತೂಕ ಜಾಸ್ತಿ. ಅವಳನ್ನು ಈ ಮನೆಯಿಂದ ಕಳಿಸ್ಕೊಟ್ಟ ಮೇಲೆ ನೀವು ಅವಳನ್ನು ಬಿಟ್ಟು ಹೇಗಿರ್ತೀರಿ ಅನ್ನೋದೇ ನನಗೆ ಚಿಂತೆ ಆಗಿದೆ. ವಿಕ್ರಾಂತ್ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ರೀ. ಬೆಳಗಾಯಿತು, ಇನ್ನೂ ಬಂದಿಲ್ಲ. ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ವಿಕ್ರಾಂತ್ ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಎಲ್ಲಿ ಹೋಗಿದ್ಯೋ? ಮಾಮ್ ಪ್ಲೀಸ್ ಲೆಟ್ ಮಿ ಗೋ. ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹಾಗಂದ್ಬಿಟ್ರೆ ಹೇಗೆ ವಿಕ್ರಾಂತ್? ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಎಷ್ಟು ದುಡ್ಡಿದ್ರೇನು? ನೀನು ನೆಮ್ಮದಿಯಾಗಿಲ್ಲ, ನಿನ್ನಿಂದ ಮನೇಲಿ ಯಾರೂ ನೆಮ್ಮದಿಯಾಗಿಲ್ಲ. ಯಾಕೋ ಹೀಗಾಗಿದ್ಯಾ? ಏನಾಯ್ತೋ ನಿನ್ಗೆ? ನಾನು ಹೇಳ್ತೀನಿ, ನಿಮ್ಮ ಮುದ್ದಿನ ಮಗ ಲವರ್ ಬಿದ್ದಿದ್ದಾನೆ, ಅದಕ್ಕೆ ಈ ಅವತಾರ. ಲವ್ವಾ? ಯಾರು ಆ ಹುಡುಗಿ? I said I don't want to talk about it. ವಿಕ್ರಾಂತ್? ವೇದಾಂತ್, ಯಾರ ಹುಡುಗಿ? ನನಗೂ ಗೊತ್ತಿಲ್ಲವ. ಎಷ್ಟು ಸಲ ಕೇಳಿದ್ದೀನಿ ಗೊತ್ತಾ, ಹೇಳೋದಿಲ್ಲ ಅಂತ. ವೇದಾಂತ್, ಮೊದಲು ಆ ಹುಡುಗಿ ಯಾರು ಅಂತ ಕಂಡುಹಿಡಿ. ನನ್ನ ಮಗನ್ನ ಈ ಸ್ಥಿತಿಗೆ ತಂದವಳು ಯಾರು ಅಂತ ನನಗೆ ಗೊತ್ತಾಗಬೇಕು. ಇದ್ದಕ್ಕಿದ್ದಂಗೆ ಅವನ್ ಯಾಕೆ ನಿನ್ನ ನೆನಪಿಗೆ ಬಂದ? ಒಳ್ಳೇದಾಯ್ತು ಬಿಡು. ಆ ವಿಕ್ಕಿ ಮನೇಲಿ ಒಂದು ಭೂತ ಇದೆ. ಹೆಂಗಸ್ರಂದ್ರೆ ಮೆಂಟ್ಲಾಡ್ದಂಗೆ ಆಡುತ್ತೆ. ಅವ್ರ ಸಾವಾಸನೇ ಅಲ್ಲ. ಬಟ್ ಆ ವಿಕ್ಕಿ ಹಾಗಲ್ಲ ಅಕ್ಕ. ಅವ್ನು ನೋಡಿದ್ರೆ ಒಳ್ಳೆಯವನು ಅನ್ಸುತ್ತೆ. ಒಳ್ಳೆಯವನೇ ಇರ್ಬೋದು, ಆದ್ರೆ ನಮ್ಮ ಅಕ್ಕನ ಪಡೆಯೋಷ್ಟೇನು ಪುಣ್ಯ ಮಾಡಿಲ್ಲ. ಕೋಟಿಗೊಬ್ಳಮ್ಮ ನಮ್ಮಕ್ಕ. ಏನ್ ತಮಾಷೆನಾ?
ಸರ್ ವೆಲ್ಕಮ್ ಸರ್. ವಾವ್, ಬನ್ನಿ ಬನ್ನಿ ಬನ್ನಿ. ಏನಿದು ಬರ್ತೀವಿ ಅಂತ ಅವ್ನು ಫೋನ್ ಮಾಡಬಾರ್ದಾ? ಕೂತ್ಕೊಳ್ಳಿ. ಇವತ್ತೇನು ಹಬ್ಬನಾ? ನಾವೇ ಮರ್ಸ್ಬಿಟ್ವಾ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ ಹಾಗೇನಿಲ್ಲ. ಚೆನ್ನಾಗಿದ್ಯಾ? ಕೂತ್ಕೋ. ತುಂಬ ಎಕ್ಸೈಟ್ ಆಗಿದ್ದೀರಾ? ವೆರಿ ಹ್ಯಾಪಿ. ನಾವಿವತ್ತು ನಿಮ್ಮ ಮನೆ ಬರೋ ಪ್ಲ್ಯಾನೇ ಇರಲಿಲ್ಲ. ಒಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಮಾತಾಡೋ ಅನಿವಾರ್ಯತೆ ಬಂತು, ಅದಕ್ಕೋಸ್ಕರ ಬಂದೆ. ನಮ್ಮ ಮಾದಿನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಳಿಯಂದ್ರು ಬೇರೆ ಬಂದಿಲ್ಲ. ಛೇ ಛೇ, ಅಪ್ಪಿ ತಪ್ಪಿ ಕೂಡ ಆದ್ಯ ಮೇಲೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ನಾವು. ಇವಳಂತ ಸೊಸೆ ಸಿಕ್ಕಿರೋದು ನಮ್ಮ ಪುಣ್ಯ. ಕಮ್ ಟು ದ ಪಾಯಿಂಟ್ ಸರ್. ನಾವು ಬಂದಿರೋದು ನಮ್ಮ ಮಗಳು ಸಾರಿಕಾನ ನಿಮ್ಮ ಮಗ ವಿಕ್ರಾಂತ್ ಕೊಡೋ ವಿಷಯ ಮಾತಾಡೋಕ್ಕೆ. ನಮ್ಮ ಮಗಳು ನಿಮ್ಮ ಎರಡನೇ ಮಗನ ತುಂಬ ಇಷ್ಟಪಟ್ಟಿದ್ದಾಳೆ. ನಿಮಗೂ ಒಪ್ಪಿಗೆ ಆದರೆ ಮದುವೆ ಮಾತನ್ನು ಮುಂದುವರಿಸ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ವಿಕ್ರಾಂತ್ ಇದ್ರ ಬಗ್ಗೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇಷ್ಟಪಡ್ತಿರೋ ವಿಷಯ ಮನೇಲಿ ಹೇಳಿದೆ, ಅದು ಇಲ್ಲಿವರೆಗೂ ಬಂತು. ತುಂಬ ಒಳ್ಳೆ ಹುಡುಗಿ ಕಣೆ ನೀನು. ಈ ವಿಷಯನ ನೀನು ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದೆಯಲ್ಲ, ವೆರಿ ಗುಡ್. ಹೇಳಿರೋದೇನೋ ಕರೆಕ್ಟೇ, ಆದರೆ ವೇದಾಂತ್ ಮದುವೆ ಮಾಡಿದೆ ವಿಕ್ಕಿ ಮದುವೆ ಮಾತುಕತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ವೇದಾಂತ್ ಅವನ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು. ಮದುವೆನೂ ಅಷ್ಟೇ, ಅವನಿಗೆ ಯಾವಾಗ ಇಷ್ಟ ಆಗುತ್ತೋ ಅವ್ನು ಮಾಡ್ಕೋತಾನೆ. ಪದ್ಮ, ನಮಗೆ ಸಂಬಂಧ ಒಪ್ಪಿಗೆ ಆಗಿದೆ. ವಿಕ್ಕಿ ಪ್ರೀತಿಸಿರೋ ವಿಚಾರ ಗೊತ್ತಿದ್ದು ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಇಫ್ ಯು ಡೋಂಟ್ ಮೈಂಡ್, ಈ ವಿಷಯವಾಗಿ ವಿಕ್ಕಿ ಹತ್ರನೂ ಒಂದ್ಸಲ ಮಾತಾಡ್ಬಿಟ್ರೆ ಐ ಥಿಂಕ್ ಎವ್ರಿಥಿಂಗ್ ಸ್ಟ್ಯಾಂಡ್ಸ್ ಕ್ಲಿಯರ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾವು ಹಾಕಿದ ಗೆರೆನ ನಮ್ಮ ಮಕ್ಕಳು ದಾಟಲ್ಲ. ರತ್ನಮ್ಮ, ಜ್ಯೂಸ್ ತಗೊಂಡು ಬನ್ನಿ. ತಗೋ, ಎಲ್ಲರೂ ಜ್ಯೂಸ್ ತಗೊಳ್ಳಿ. ಎಂಗೇಜ್ಮೆಂಟ್ ಯಾವಾಗ, ಮದುವೆ ಯಾವಾಗ, ಎಲ್ಲ ಮಾತುಕತೆ ಮಾಡಿ ಮುಗಿಸ್ಬೇಡ. ನೋಡೋಣ ನಿನ್ನ ಭಾವ ಬೇಕು ಅಂತಾನೆ ನನ್ನ ಗುರುಸ್ತಾನೆ. ಇವತ್ತು ಅಕ್ಕನ ಎಂಗೇಜ್ಮೆಂಟ್ ಅಂತ ಗೊತ್ತಿದ್ದೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇರೋದು ಲೇಟು, ಆದರೂ ನನ್ನನ್ನು ಬೆಳಿಗ್ಗೆನೆ ಕರ್ಸ್ಕೊಂಡಿದ್ದಾನೆ. ಇದು ಅನ್ಯಾಯ ಅಲ್ವಾ ಅಣ್ಣ? ಸುಮ್ಮನೆ ಅವನು ಇವನು ಅಂತೆಲ್ಲ ಮಾತಾಡಬೇಡ. ಅವರು ನಿಮ್ಮ ಬಾಸು. ಬಾಸ್ ಅಂತೆ ಬಾಸು, ಅವನೊಂದು ದೊಡ್ಡ ಲೂಸು.